ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸೌದೆ ಒಲೆ ಅಥವಾ ಹೊಗೆ ಮುಕ್ತ ಸ್ಟವ್ ಅಂತ ಕೂಡ ಹೇಳಬಹುದು. ಇದರಲ್ಲಿ ತುಂಬಾ ವೆರೈಟಿ ಆಗಿದೆ. ನಾನಿಲ್ಲಿ ಎರಡು ರೀತಿಯಾದಂತಹ ಸ್ಟವ್ಗಳನ್ನು ತೋರಿಸ್ತಾ ಇದ್ದೀನಿ. ಮನೆಗೆ ಯೂಸ್ ಮಾಡಬಹುದು ಅಥವಾ ಹೋಟೆಲ್ಗಳಿಗೆ ಯೂಸ್ ಮಾಡುವಂತಹ ಸ್ಟವ್ಗಳು ಕೂಡ ಸಿಗುತ್ತೆ. ಅರ್ಧ ಹಾಕಿದ್ರೆ ಸಾಕು, ಇಷ್ಟೇ ಹಾಕಿದ್ರೆ ಸಾಕು, ತುಂಬಾನು ಹಾಕೋದು ಬೇಡ. ಹಿಂಗೆ ಪಿನ್ ಮಾಡಿ ಈ ತಿರ್ಗಾ ಗಾಳಿ ಕೊಟ್ಟರೆ ಗಾಳಿ ಬರುತ್ತೆ ಒಳಗಡೆ. ಒಳಗಡೆ ಕೈ ಹಿಡಿ. ಇದು ಕರೆಂಟ್ ಹೊಡಿತದನ್ನ ಭಯ ಇಲ್ಲ. ಇದು ಬ್ಯಾಟ್ರಿ, ಕರೆಂಟ್ ಹೊಡೆಯಲ್ಲ. ಇದನ್ನ ಚಾರ್ಜ್ ಮಾಡ್ಬೇಕಿದ್ರೆ ಇದೆಲ್ಲ ಆಫ್ ಮಾಡಿಬಿಟ್ಟು ಒಂದು ಸಾರಿ ನೀವು ಅಲ್ಲಿ ಬೋರ್ಡ್ಗೆ ಹಾಕ್ಬಿಟ್ಟು ಈ ಬ್ಯಾಟ್ರಿ ಎತ್ಕೊಂಡೋಗಿ ಎಲ್ಲರೂ ಇಟ್ಕೊಂಡು ಹಿಂಗೆ 10 ಗಂಟೆ ಟೈಮ್ ಚಾರ್ಜ್ ಮಾಡಿಬಿಡಿ. ಇದು ಚಾರ್ಜ್ ಆದಮೇಲೆ ನಿಮಗೆ 15 ದಿವಸ ಬರ್ತದೆ. 15 ದಿವಸ ಗಂಟೆ ನೀವು ಚಾರ್ಜ್ ಮಾಡೋದು ಬೇಡ. 14ನೇ ದಿನ ಹಿಂದಗಡೆ ತಿಂಗಳಿಗೆ 2 ಸಾರಿ ಚಾರ್ಜ್ ಮಾಡ್ಕೊಳ್ಳಿ ಸರ್. ಆಗ ನಿಮ್ಗೆ ಏನು ಭಯ ಇರಲ್ಲ. ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಅಡುಗೆ ಮಾಡ್ಕೋಬೋದು. ಚಿಕ್ಕ ತುಂಡುಗಳು ಹಾಕೊಳ್ಳಿ. ಸೌದೆನೂ ಕಮ್ಮಿ ಹಿಡಿತದೆ, ಕೆಲಸ ಚೆನ್ನಾಗಿ ಮಾಡ್ತದೆ. ಅದಕ್ಕೋಸ್ಕರನೇ ತಗೋತಿರೋದು ನಾವು. ಗ್ಯಾಸ್ ಇದೆ ನಮ್ಮ ಹತ್ರ, ಪ್ರತಿಯೊಬ್ಬರ ಮನೇಲೂ ಗ್ಯಾಸ್ ಎಮರ್ಜೆನ್ಸಿಗೆ ಇರ್ಲಿ ಅಂತ ತಗೋತಾ ಇದೀವಿ. ಮಳೆಗಾಲದಲ್ಲಿ ಸ್ವಲ್ಪ ಬೇಕಾಯ್ತದಲ್ಲ ಅನ್ನೋ ಇದಕ್ಕೆ ತಗೋತಾ ಇದೀವಿ. 2009 ಬ್ಯಾಟ್ರಿಯಿಂದ ಏನು ಯೂಸ್? ಈ ಗಾಳಿ ಆಡ್ಬೇಕಲ್ವಾ ನಿಮ್ಗೆ, ಇದು ಕೆಳಗಡೆ ಗಾಳಿ ಸುತ್ತಬೇಕಿದ್ರೆ ಒಂದು ಪವರ್ ಬೇಕು. ಪವರ್ ಅಂದ್ರೆ ಅಡಾಪ್ಟರ್ ಕೊಡ್ತೀವಿ. ಇದು ಈ ಅಡಾಪ್ಟರ್ ಪಿನ್ ಮಾಡಿ ಇಲ್ಲಿಗೆ ಈ ತರ ಕರೆಂಟ್ ಬೋರ್ಡ್ಗೆ ಇಲ್ಲಿ ಪಿನ್ ಮಾಡಿದ್ರೆ ಕೆಳಗಡೆ ಗಾಳಿ ಊದುತ್ತೆ. ಇನ್ ಕರೆಂಟ್ ಎಲ್ಲ ಏನು ಹೊಡೆಯಲ್ಲ ಅನ್ಸುತ್ತಲ್ಲ, ಏನಾಗಲ್ಲ. ಸ್ವಲ್ಪ ಭಯ ಅವ್ರಿಗೆ. ಅದಕ್ಕೆ ಬೇಡ ಬಿಡಿ, ಒಂದು ಬ್ಯಾಟ್ರಿ ತಗೊಂಡ್ಬಿಡಿ. ಎಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು. ಬ್ಯಾಟ್ರಿಯಿಂದ ಬ್ಯಾಟ್ರಿ ಕೊಟ್ಬಿಡ್ತೀವಿ. ಈ ತರ 6 ವೋಲ್ಟ್ ಬ್ಯಾಟ್ರಿ. ಅದಕ್ಕೆ ಒಂದು ವೈರ್ ಬರುತ್ತೆ, ವೈರ್ ಕೂಡ ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಮನೆ ಬಳಕೆಗೆ ಅಂತ ನಾವು ಚಿಕ್ಕ ಸ್ಟವನ್ನು ತಂದಿದ್ದೀವಿ. ಈ ರೀತಿಯಾಗಿದೆ. ಅರ್ಧದಷ್ಟು ಚಿಕ್ಕ ಚಿಕ್ಕ ಮರದ ಪೀಸ್ಗಳನ್ನು ಹಾಕಿದ್ರೆ ಸಾಕಂತೆ. ತುಂಬ ಚೆನ್ನಾಗಿ ಚಿಕ್ಕದಾಗಿ ಇದೆ. ಎಲ್ಲಿಗೆ ಬೇಕಾದರೂ ಕೂಡ ಕ್ಯಾರಿ ಮಾಡಬಹುದು. ಈ ರೀತಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೆಂಡ ಅಥವಾ ಬೂದಿನ ಹೊರ ಹಾಕಲಿಕ್ಕೆ ಈ ರೀತಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ನ ಸಹಾಯದಿಂದ ನಾವು ಕೆಂಡವನ್ನು ಈಚೆ ಹಾಕಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ವೆಯ್ಟ್ ಇದೆ. ಸ್ವಲ್ಪ ಹೊರಗಡೆ ಅಡುಗೆ ಮಾಡಲಿಕ್ಕೆ ಕೂಡ ಕ್ಯಾರಿ ಮಾಡಬಹುದು. ಈ ರೀತಿ ಸಣ್ಣದಾಗಿ ಮೋಟರ್ ಇದೆ. ಈ ರೀತಿ ಸಣ್ಣದಾಗಿ ಫ್ಯಾನ್ ಕೂಡ ಇದೆ. ಇದಕ್ಕೆ ಸ್ವಿಚ್ ಅಂತ ಈ ರೀತಿ ಪ್ಲಗ್ನ ಕೊಟ್ಟಿದ್ದಾರೆ, ಹಾಗೂ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಇದನ್ನು ಚಾರ್ಜ್ ಮಾಡಿಕೊಂಡ್ರೆ 15 ದಿನಗಳ ಕಾಲ ಕರೆಂಟ್ ಇಲ್ಲದೇನೆ ನಾವು ಸ್ಟವನ್ನು ಯೂಸ್ ಮಾಡಬಹುದು. ಈ ರೀತಿ ನೋಡಿ, ವಯರು ಪಿನ್ ಕೂಡ ಇದೆ. ತುಂಬಾ ಇಷ್ಟ ಆಯಿತು. ಮನೆಗೆ ಆದ್ದರಿಂದ ನಾವು ಚಿಕ್ಕ ಸೈಜಲ್ಲಿ ತಗೊಂಡಿದ್ದೀವಿ. ಹೊರಗಡೆ ವ್ಯಾಪಾರ ಮಾಡುವವರು ದೊಡ್ಡ ಸೈಜಲ್ಲಿ ಕೂಡ ಸಿಗುತ್ತೆ, ಅದನ್ನು ಕೂಡ ಖರೀದಿ ಮಾಡಬಹುದು. ಬೇರೆ ಊರಿನಲ್ಲಿ ಇರುವವರಿಗೂ ಕೂಡ ಕಳಿಸ್ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಓಪನ್ ಮಾಡಬಹುದು. ಕ್ಲೀನ್ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೌದೆ ಒಲೆಯ ಅಥವಾ ಹೊಗೆ ಮುಕ್ತ ಒಲೆಯ ಈ ಸಣ್ಣ ಪರಿಚಯ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.